मनसमायुक्तं नागवदेशं कर्पूरचूर्णेन सयुक्तं ताम्बूलं प्रदक्षिणान् कन्याकुमारीमहाय संवत्सरमेवावरुन्धे माघे भवते ओर्वैमुद्यान् ओर्वमेवावरुन्धे चित्तानक्षत्रं भवते चत्रं माहे तत्कर्मान् अदस्वमेधस्य वृद्धिः सत्यं वर्तेन परिषिन्धामि अग्निर्वाहितम् असादादित्य सत्यम् अग्निरेव सदादित्येन सायं परिषिन्धते अग्निनादित्यो प्रातः यावदहो रात्रिर्भवतः यावदस्य लोकस्य नान्तर्नरग्ने कामेश्वरो वै श्रवणो ददातो कुबेराय वै श्रवणाय महाराजाय नमः किं तद्विष्णोर्परमाहुः कादित्य किं परायणम् एको यद्धारयद्देवः रजते रोदसी बुभे आसाद्विष्णोर्परमाहुः अक्षरादित्युच्यते त्रिपदाधारयद्देवः यद्विष्णोरेकमुत्तमम् ईशानमार्गं गजाननः महर्निशम् अनेकदन्तम् भक्तानाम् एकदन्तम् उपास्महे मनसಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಡಿಸ್ತೀವಿ महागणपति प्रसिद्धि विनायक स्वामिने नमः मनसा विष्टः प्रार्थनां समर्पयामि छत्रं समर्पयामि चाम्रनैवेद्यामि नृत्यं दर्शयामि गीतं श्रावयामि आन्दोलिकं समर्पयामि अश्वारोहणं समर्पयामि गजारोहणं समर्पयामि समस्तराजोपचारदेवोपचाराय षोडशोपचार पूजां समर्पयामि अनेनाचरित पूजा विधानेन महागणपति देवता प्रीताय प्रसिद्धि विनायक स्वामिनः मनसा भीष्ट प्रसाद फलसिद्धिरस्तु क्रियमाणानां करिष्यमाणानां सर्वेषां कार्याणां निर्विघ्नता समाप्तिरस्तु चलनचित्रः यशस्वी प्रदर्शनां वरसिद्धिविनायक स्वामी देवतानुग्रह प्रसादेन इष्टदेवता कुलदेवता प्रसादेन यशस्वी प्रदर्शन सिद्धिरस्तु मनसो मनःकामन सिद्धिरस्तु सद्गुरु अनुग्रह प्रसाद फल सिद्धिरस्तु और 3 जन ಕ್ಯಾರೆಕ್ಟರ್ ಅಲ್ವಾ ಹಾಂ ಕ್ಲಾಪ್ ಇಟ್ಕೊಳ್ಳಿ ಸರ್ ಅವ್ರು ಅಲ್ಲಿ ಸ್ವಿಚ್ ಆನ್ ಮಾಡೋಕ್ಕಲ್ಲ ಹೋಗಿದ್ದಾರೆ ಕ್ಯಾಮ್ರಾ ಸ್ವಿಚ್ ಆನ್ ಕ್ಲಾಪ್ ಮಾಡಿ ಒಂದು ನಿಮಿಷ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಮಾದೇವ ಪ್ರಕಾಶ್ ಸರ್ ಅಂತ ನಿಮ್ಗೆ ಗೊತ್ತಿರ್ತದೆ. ಅವ್ರ ಹತ್ರ ನಾನು ಒಂದು 10 ಇಯರ್ಸು ಸಿನಿಮಾ ಪತ್ರಕರ್ತಾಗಿ ನಾನು ಕೆಲಸ ಮಾಡಿದ್ದೀನಿ. ಇದು ಮೊದಲನೇ ಸಿನಿಮಾ ನಾನು ಡೈರೆಕ್ಷನ್ ಮಾಡ್ತಾ ಇರೋದು. ಈ ಸಿನಿಮಾ ನನ್ನ ಮಗಳೇ ಸೂಪರ್ ಸ್ಟಾರ್ ಅಂತ. ಅಂದರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಮಕ್ಕಳು ಹಂಗಾಗಬೇಕು ಹಿಂಗಾಗಬೇಕು ಅಂತ ಕನಸಿರ್ತದೆ. ಆದರೆ ಆ ಕನಸಿನ ದಾಟಿ ಮಕ್ಕಳು ಏನೋ ಒಂದು ಅಚೀವ್ ಮಾಡೋಷ್ಟು ಕೆಪೇಬಿಲಿಟಿ ಇರ್ತದೆ ಅಂತ ಹೇಳೋಕ್ಕಂತ ಹೋಗ್ತಾರೆ ಸಿನಿಮಾ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಅರಿತು ಸಿಂಗ್ ಮಾಡ್ತಾ ಇದ್ದಾರೆ ಮಗಳ ಕ್ಯಾರೆಕ್ಟ್ರು. ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಅವರು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ಚಂದ್ರರಾಜ್ ಸರ್ ಅವರು ಹೀರೋಗಿ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ 3 ಸಾಂಗ್ ಇದೆ. ಕೆವಿನ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಅವ್ರು ಕಂಪೋಸ್ ಮಾಡಿದ್ದಾರೆ. ಸಾಹಿತ್ಯನ ನಮ್ಮ ಲಕ್ಷ್ಮಣ್ ರಾವ್ ಸರ್ ಬರೆದಿದ್ದಾರೆ. ಅದ್ಭುತವಾಗಿ ಬರೆದಿದ್ದಾರೆ. ನಮಗೋಸ್ಕರ ಅದ್ಭುತವಾದ ಲೈನ್ಸ್ಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಶೂಟಿಂಗು ಬೆಂಗಳೂರಲ್ಲೇ ಒಂದು 25 to 30 ಡೇಸ್ ಅಂತ ಪ್ಲಾನ್ ಮಾಡಿದ್ದೀವಿ. ಎಲ್ಲ ಬೆಂಗಳೂರಲ್ಲೇ ನಡೀತದೆ. ಇವತ್ತು ಒಂದು ಸಿನಿಮಾದ ಒಂದು ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ನ ಶೂಟ್ ಮಾಡ್ತಾ ಇದ್ದೀವಿ. ಇದು ಮೇಜರಾಗಿ ರಿಯಾಲಿಟಿ ಶೋಗಳಲ್ಲಿ ಇದು ಬೇಸ್ ಇಟ್ಕೊಂಡು ಮಾಡಿರೋದು ಸ್ಟೋರಿ. ನಾವೇನು ಮಾಡಿದ್ವಿ ಸಿನಿಮಾದಲ್ಲಿ ಅಂದರೆ ರಮ್ಮಂಗೆ ಮಗಳನ್ನ ಸೂಪರ್ ಸ್ಟಾರ್ ಮಾಡಬೇಕಂತ ಇಷ್ಟ. ಹೆಂಗೋ ಬರಬೇಕು ಅಂತ ಸಿಂಗಿಂಗು, ಡ್ಯಾನ್ಸಿಂಗು, ಆ್ಯಕ್ಟಿಂಗು ಎಲ್ಲದರಲ್ಲೂ ಮಾಡ್ತಾ ಇರ್ತಾಳೆ. ಸೊ ಅವಾಗ ಒಂದು ಸ್ವಲ್ಪ ದಿನ ಅರಿವಾಗುತ್ತೆ ಎಲ್ಲ ಮಾಡ್ಕೊಂಡು ಹೋದ್ರೆ ಏನೂ ಪ್ರಯೋಜನ ಇಲ್ಲ, ಅದು ಒಂದರಲ್ಲಿ ಫೋಕಸ್ ಮಾಡಬೇಕಂತ ಹೇಳಿ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಕೋತಾಳೆ ಪರಮ್ಮ. ಆ ಥರ ಅಷ್ಟು ಆ ಫ್ಯಾಮಿಲಿ ಡ್ರಾಮಾ ಇದೆ ಸರ್. ಮೇಜರಾಗಿ ಅದೊಂದ್ರ ಮೇಲೆ ಕ್ಯಾರಿ ರಿಯಾಲಿಟಿ ಶೋ ಒಂದು ಮೇನ್ ಬೇಸಿಕ್ಕು. ಆ ಮಗು ಕೊಡೋ ಯಾತ್ರೆ, ವೇದನೆ, ಅದರಿಂದ ಹೆಂಗೆ ಹೊರಗಡೆ ಬರ್ತಾಳೆ, ಅದು ಬಿಟ್ಬಿಟ್ಟು ಏನು ಅಚೀವ್ ಮಾಡ್ತಾಳೆ, ಅದು ಮೇಜರ್ ಕಂಟೆಂಟ್ ಸಿನಿಮಾದಲ್ಲಿ ಸರ್. ಹಾಂ ಸರ್.
ಹಾಂ ಸರ್. ಸಿಂಪಲಾಗಿ ಸ್ವಲ್ಪ ಹೇಳಿರ್ತೀವಿ, ಬಟ್ ಡೆಪ್ತಾಗಿ ಹೋಗ್ತಾ ಇಲ್ಲ. ಡೆಪ್ತಾಗಿ ಜಸ್ಟ್ ಮಕ್ಕಳು ಮನಸ್ಸು ಮತ್ತು ಅವರು ಅಪ್ಪ ಅಮ್ಮ ಅನ್ಕೊಂಡಿದ್ದನ್ನೇ ಮಾಡಿದ್ರೆ ಅಚೀವ್ಮೆಂಟ್ಸ್ ಅಲ್ಲ. ಅವ್ರು ಏನು ಇಷ್ಟಪಟ್ಟು ಅದನ್ನು ಮಾಡೋಕ್ಕೆ ಬಿಟ್ಟರೆ ಅಚೀವ್ಮೆಂಟ್ ಮಾಡ್ಬೋದು. ಎಲ್ಲ ಅಂದರೆ ಬೇರೆ ಫೀಲ್ಡ್ ಎಲ್ಲದರಲ್ಲೂ ಅಚೀವ್ ಮಾಡ್ಬೋದು. ಕೇವಲ ಟಿ ವಿ ಪ್ರೋಗ್ರಾಮು, ಆ್ಯಕ್ಟಿಂಗು, ಡ್ಯಾನ್ಸಿಂಗು, ಸಿಂಗಿಂಗ್ ಇಷ್ಟೇ ಅಲ್ಲ ಅಚೀವ್ಮೆಂಟ್ ಅಂದರೆ. ಅದು ಬಿಟ್ಟು ಭಾಳ ದಾರಿಗಳಿದೆ ಅಂತ ಮಾಡ್ತಾಯಿದ್ದೀವಿ. ಇದೊಂದು ಮೇಜರ್ ಫೋಕಸ್ ಸರ್. ಇನ್ನು ಮಿಕ್ಕಿದೆಲ್ಲ ಚಿಕ್ಕದಾಗಿ ಟಚ್ ಮಾಡಿರ್ತೀವಿ. ಹುಡುಗಿ ನಂಗೆ ಸೀತಾರಾಮ ಸೀರಿಯಲ್ ನೋಡೋದಕ್ಕಿಂತ ನಂಗೆ ಭಾಳ ಲೈಕು. ಅದೇನೋ ಒಂದು ಪರ್ಫಾರ್ಮೆನ್ಸ್, ಅದೇನೋ ಒಂದು ಎಲ್ಲರನ್ನೂ ಸೆಳೆಯೋ ಥರ ಕ್ಯಾರೆಕ್ಟರ್ ಅಂತ. ನಾನು ಸ್ಟೋರಿ ಬರಿಬೇಕಾದ್ರೂ ಅವರೇ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಪ್ರೊಡ್ಯೂಸರು ಆ ಹುಡುಗಿನೇ ರೆಫರ್ ಮಾಡಿದ್ರು. ಸೊ ಹಾಂ ಸರ್. ಹಾಂ ಸರ್. ಇಲ್ಲ, ಸಾಂಗಲ್ಲಿ ಮಾಡಿದ್ದೀವಿ ಸರ್. ಸೀಪರ್ ಕ್ರೇಜಿ ಸ್ಟಾರ್ ಅಂತ ಸಾಂಗಲ್ಲಿ ಬರ್ಬಿಟ್ಟಿದ್ದೀವಿ ಸರ್. ಹಾಂ ಸರ್. ಖುಷಿ ಅಂತ ಹುಡುಗಿ ಕ್ಯಾರೆಕ್ಟರ್ ಸಿನಿಮಾದಲ್ಲಿ, ಬಟ್ ಅವ್ಳು ಖುಷಿ ಇರಲ್ಲ, ಅದು ಸ್ಟೋರಿ. ಕಾವ್ಯ ಲೋಕದಲ್ಲಿ ಹೋಗ್ತಾರೆ. ಆದರೆ ನಾನು ಸಾಮಾನ್ಯ ನಾನು ಬರೆದ ಭಾವಗೀತೆಗಳೆಲ್ಲ ತುಂಬ ಜನಪ್ರಿಯ ಆಗಿದೆ. ನನ್ನ ಭಾವಗೀತೆಗಳನ್ನ ಚಿತ್ರಗೀತೆಗಳಾಗಿ ಕೂಡ ಪರಿವರ್ತಿಸಿದ್ದಾರೆ. ಅಂದರೆ ಭಾವಗೀತೆಗಳನ್ನು ತಗೊಂಡು ಚಿತ್ರಗೀತೆಗಳು ಮಾಡಿದ್ದಾರೆ. ಅಂದರೆ ಸಿನಿಮಾಕ್ಕೆ ಅಂತ ನಾನು ಬರೆದದ್ದು ಭಾಳ ಅಪರೂಪ. ಅದು ಮುಂಚೆ ಒಂದು ಮಕ್ಕಳ ಸಿನಿಮಾಕ್ಕೂ ನಾನು ಬರೆದಿದ್ದೆ. ಈ ಸಲ ಈ ಮಾಧವಾನಂದ್ ನನಗೆ ಒಂದು ಆ್ಯಡ್ ಯಾವುದೊಂದು ಹಾಡನ್ನ ಬರೆದಾಗ ಪರಿಚಯ ಆಗಿದ್ದು. ಅವ್ರೊಂದು ನೀವೇ ಹಾಡು ಬರೀಬೇಕು ಇದಕ್ಕೆ ಅಂತ ಹೇಳಿದರು. ಆಮೇಲೆ ಆ ಸಿನಿಮಾದ ಥೀಮ್ ಕೇಳಿದಾಗ ನನಗೆ ಭಾಳ ಇಷ್ಟ ಆಯಿತು. ಹೇಗೆ ಇವತ್ತು ತಂದೆ ತಾಯಿ, ಅದರಲ್ಲೂ ಸಾಮಾನ್ಯ ತಾಯಿಯರಿಗೆ ತಮ್ಮ ಮಗಳಿರ್ತಲ್ಲ, ತಾವು ತಮ್ಮದೇ ಏನೇನು ಆಸೆಗಳಿದ್ವು, ಈಡೇರದ ಆಸೆಗಳು ಅದೆಲ್ಲನೂ ಕೂಡ ತಮ್ಮ ಮಕ್ಕಳೇ ಈಡೇರಿಸಬೇಕು ಅನ್ನೋ ಥರದಲ್ಲಿ ಅವ್ರನ್ನ ಟ್ರೈನ್ ಮಾಡ್ತಾ ಇರ್ತಾರೆ ಮತ್ತು ಅವ್ರ ಮೇಲೆ ಇಂಪೋಸ್ ಮಾಡ್ತಾರಲ್ಲ. ಸೊ ಅದು ಮಕ್ಕಳಿಗೆ ಭಾಳ ಹಿಂಸೆ ಆಗ್ತದೆ. ಅಂದರೆ ಮಕ್ಕಳ ಬಾಲ್ಯವನ್ನೇ ಕಸಿದ್ಕೊಂಡ್ಬಿಡ್ತಾರೆ. ಹಾಗಾಗಿ ಇದು ಭಾಳ ಮುಖ್ಯವಾಗಿ ನನಗೆ ಭಾಳ ಈ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಬರ್ಕೊಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಒಂದು ಹಾಡು ಅಂತಂದರೆ ಆಮೇಲೆ 3 ಹಾಡು ನೀವೇ ಬರೀಬೇಕು ಅಂದರು. 3 ಹಾಡು ಭಾಳ ಸಂತೋಷ ಬರೆದಿದ್ದೀನಿ. ಭಾಳ ಚೆನ್ನಾಗಿ ಅದನ್ನು ಟ್ಯೂನ್ ಮಾಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೆವಿನ್ ಅಂತ ಹೆಂಗೆ ತುಂಬ ಚೆನ್ನಾಗಿ ಅದಕ್ಕೆ ಮಾಡಿದ್ದಾರೆ. ಮತ್ತು ಆ ಹಾಡುಗಳನ್ನು ಬಹಳ ಪ್ರಸಿದ್ಧ ಗಾಯಕರು ನಮ್ಮ ರವೀಂದ್ರ ಸೋರ್ಗಾವಿ ಅವರಿದ್ದಾರೆ, ಅವರು ಹಾಡಿದ್ದಾರೆ. ಮತ್ತು ನಮ್ಮ ಮಂಗಳ ರವಿ ನಮ್ಮ ಭಾವಗೀತೆಗಳ ತುಂಬ ಒಳ್ಳೆಯ ಗಾಯಕರು, ಅವರು ಕೂಡ ಇದರಲ್ಲಿ ಹಾಡಿದ್ದಾಳೆ. ಆ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಈ ಮಗು ನೋಡಿದಾಗಲೂ ಭಾಳ ಖುಷಿ ಆಯಿತು. ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗುವಂಥ ಮಗು. ಮತ್ತು ಇದಕ್ಕೆ ಭಾಳ ಖುಷಿ ಅಂತಾರೆ ನನಗೆ. ಇದಕ್ಕೆ ಅವಾರ್ಡನ್ನ ಕೊಡೋದಕ್ಕೋಸ್ಕರ ಒಬ್ಬರು ತುಂಬ ಈ ಥರ ಪರಿಸರದ ಬಗ್ಗೆ ಭಾಳ ಕಾಳಜಿ ಇರುವಂಥವರು, ಸಮಾಜ ಸೇವೆ ಮಾಡೋಂಥವ್ರು, ಅವ್ರನ್ನೊಬ್ಬರನ್ನ ನಾವು ಇದರಲ್ಲಿ ಅವ್ರ ಕೈ ಕೊಡಿಸ್ಬೇಕು ಅವಾರ್ಡು ಅಂತ. ನಮ್ಮ ತಕ್ಷಣ ಗಾಮಕ ಬಂದು ನಮ್ಮ ರೇವತಿಯವರು, ರೇವತಿ ಕಾಮತ್ ಅವರ ಇತ್ತೀಚೆಗೆ ಅವ್ರ ಪರಿಚಯ ಆಗಿತ್ತು. ನಾಳೆ ರೇವತಿಯವರೇ ಅತ್ಯಂತ ಸೂಕ್ತವಾದ ವ್ಯಕ್ತಿ ಅವರೇ ಕೊಡಬೇಕು ಅವಾರ್ಡ್ ಇದಕ್ಕೆ. ಹಾಗಾಗಿ ನಾನೇ ಅವ್ರಿಗೆ ಹೇಳಿದಾಗ ಇದನ್ನ ಸಂಪರ್ಕ ಮಾಡಿದ್ರು ಮತ್ತು ರೇವತಿಯವರು ಕೂಡ ಇದಕ್ಕೆ ಒಪ್ಕೊಂಡ್ರು. ಹಾಗಾಗಿ ಭಾಳ ಖುಷಿ ಒಂಥರ. ಇವಾಗ ನನಗೆ ಇಡೀ ನಿಮ್ಮ ಚಿತ್ರ ಏನು ಈ ಎಲ್ಲ ಸದಸ್ಯರೆಲ್ಲ ಯಾರ್ಯಾರಿದ್ದಾರೆ ಅಂದರೆ ಈಗ ನಮ್ಮ ಇದು ನಿರ್ಮಾಪಕರಂಥ ಕುಮಾರ್ ಅವರು, ಆ ಕುಮಾರ್ ಅವ್ರದ್ದು ಮೇಕಪ್ ಕುಮಾರ್ ಅಂತ ನನಗೆ ಆಮೇಲಿಂದ ಎಲ್ಲೆಲ್ಲಿ ನಾನು ಮೇಕಪ್ ಮಾಡ್ಕೊಳ್ಕೊಂಡು ಅವರೆಲ್ಲರೂ ಈಗ ಕುಮಾರ್ ಶಿಕ್ಷಣ ಇರ್ತಾರೆ. ಸೊ ಹಾಗಾಗಿ ನನಗೆ ಭಾಳ ಖುಷಿ ಆಯಿತು. ಇವತ್ತು ಭಾಳ ವಿಶೇಷ ಅಂದರೆ ನನಗೆ ಇವತ್ತು ಅವರೇ ಮೇಕಪ್ ಮಾಡ್ತಾರೆ. ಎಂತೆಂಥ ಅವರಿಗೆಲ್ಲ ಮೇಕಪ್ ಮಾಡೋರು ಭಾಳ ಮಜಾ ಆಯ್ತು ನನಗೆ. ಯಾಕಂದರೆ ಈ ಥರ ನಮ್ಮದೊಂದು ಕುಟುಂಬ ಥರ ಆಗಿದೆ. ಹೀಗಾಗಿ ಇವತ್ತು ನನಗೆ ಭಾಳ ಸಂತೋಷದಿಂದ ನಾನು ಇದು ಭಾಗವಹಿಸ್ತಾ ಇದ್ದೀನಿ. ಮತ್ತು ಭಾಳ ಒಳ್ಳೆಯ ಸಮಾಜಕ್ಕೆ ಇವತ್ತು ನಿಜವಾಗೂ ಕೂಡ ಬೇಕಾದಂಥ ಒಂದು ಪಾಠವನ್ನು ಕಲಿಸುವಂಥ ಒಂದು ಥೀಮ್ ಇದೆ ಇದಕ್ಕೆ. ನಮ್ಮ ಯುವ ನಿರ್ದೇಶಕ ನಮ್ಮ ಆಯುರ್ವರು ಇದನ್ನು ಭಾಳ ಉತ್ಸಾಹದಿಂದ ಮಾಡ್ತಾಯಿದ್ದಾರೆ. ಮತ್ತು ಮಾಧವಾನಂದನಿದ್ದಾರೆ. ಇವರೆಲ್ಲರೂ ಕೂಡ ತುಂಬ ಒಳ್ಳೆಯ ಟೀಮ್ ಇದೆ. ಇದಕ್ಕೆ ಅತ್ಯಂತ ಯಶಸ್ವಿಯಾಗಿ ಈ ಚಿತ್ರ ನಿರ್ಮಾಣ ಆಗಿ ಮತ್ತು ಜನರನ್ನು ಮುಟ್ಲಿ, ಜನರ ತಲುಪುವುದು ನನಗೆ ಕೂಡ ತುಂಬ ಆಸೆ. ನಮಸ್ಕಾರ. ಮುಖ್ಯವಾಗಿ ನನಗೆ ಲಕ್ಷ್ಮಣರಾವ್ ಕರೆದ್ರಿಂದ ಒಂದು ಸಂತೋಷದಿಂದ ಬಂದಿದ್ದೀನಿ. ಆಮೇಲೆ ಇವ್ರದ್ದೆಲ್ಲ ಹೊಸ ಪರಿಚಯ ನನಗೆ. ಆದ್ರೂ ಬಂದು ಅವರು ಥೀಮ್ ಹೇಳಿದಾಗ ಮನೆಗೆ ಬಂದು ಅವರು ನನಗೆ ಏನು ಇದ್ರದ್ದು ಸಾರಾಂಶ ಸಿನಿಮಾದಿಂದ ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ. ಒಂದು ಸಿನಿಮಾ ಈ ನಿಟ್ಟಿನಲ್ಲಿ ಬರ್ತೀನಿ ಅಂತ ಹೇಳಿಬಿಟ್ಟು ಈ ಥರ
ಒಂದು ಆ ಮಗುಗೆ ಪರಿಸರದ ಬಗ್ಗೆ ಕಾಳಜಿ ಹುಟ್ಟಿ ಆ ಮಗುಗೆ ಅದಕ್ಕೆ ಬೆಳೆಸಿ ಒಂದು ಗಿಡ ಯಾರೋ ಕೊಟ್ಟಿದ್ದ ಗಿಡನ ಬೆಳೆಸಿ ಅದು ಇದು ಮಾಡುತ್ತೆ ಅಂತ ಹೇಳಿದ್ರೆ ಅದೆಲ್ಲೋ ಚಿತ್ರರಂಗ ನನಗೆ ಅನ್ನಿಸ್ತಾ ಇದೆ ಒಳ್ಳೆ ದಾರಿನಲ್ಲಿ ಸಾಗೋಕ್ಕೆ ಹೊರಟಿದೆ ಅಂತ ನನಗನ್ಸುತ್ತೆ. ಈ ಸಿನಿಮಾದೊಂದು ಶುರು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಪರಿಸರನ ಇಟ್ಕೊಂಡು ಈ ಕಡೆ ಈ ರೀಲ್ಸ್ ಎಲ್ಲ ಮಾಡೋ ತಾಯಿರು ಮತ್ತು ಪರಿಸರದ ಬಗ್ಗೆ ಕಾಳಜಿ ಇರೋ ಮಗು ಆ್ಯಂಡ್ ಅದ್ರ ಕ್ಯಾರೆಕ್ಟರ್ ನೋಡಿ ನನಗೆ ನಿಜವಾಗ್ಲೂ ಥ್ರಿಲ್ ಅನ್ನಿಸ್ತು. ಯಾಕೆಂದರೆ ನನ್ನ ಉಸಿರೇ ಪರಿಸರ ಅನ್ನೋ ಥರ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಪರಿಸರಕ್ಕೆ. ನಾನು ಓಡಾಡ್ತಾ ಇದ್ದೀನಿ ಪ್ರತಿದಿನಾನೂ. ಅದರಿಂದ ನನಗೆ ಅನ್ನಿಸ್ತು ಒಂದೊಂದು ಮಕ್ಕಳಲ್ಲೂ ಈ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಪರಿಸರದ ಬಗ್ಗೆ ಕಾಳಜಿ ಹುಟ್ಟುತ್ತೆ ಅಂತ ನನಗೆ ತುಂಬ ಆಸೆ ಇದೆ. ಆಮೇಲೆ ನಾನೇ ನನ್ನನ್ನು ಕರೆದಿದ್ದು ಇದಕ್ಕೆ ನನಗೆ ಅನ್ನಿಸ್ತಾ ಇದೆ ಸೂಕ್ತ ಅಂತ. ಯಾಕೆಂತ ಹೇಳಿದ್ರೆ ಒಂಥರ ಬಂದು ಆ ಮಗುಗೆ ನಿಜವಾಗ್ಲೂ ಆಮೇಲೆ ಆ ಮಗು ಒಂದೇ ಅಲ್ಲ ಎಂಥ ನಮ್ಮ ದೇಶದಲ್ಲಿರೋ ಎಲ್ಲ ಮಕ್ಕಳುಗಳು ಪ್ರಪಂಚದಲ್ಲಿರೋ ಎಲ್ಲ ಮಕ್ಕಳುಗಳು ಸಣ್ಣ ವಯಸ್ಸಿಂದ ನಾವು ಪರಿಸರ ಕಾಳಜಿ ಹುಟ್ಟಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಪಂಚ ಭಾಳ ಕೆಟ್ಟ ಕಡೆಗೆ ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ನಮ್ಮ ಪ್ರಪಂಚಕ್ಕೆ ನೀರು ಆಕ್ಯುಪೈ ಮಾಡ್ಕೋತಾ ಇದೆ. ಇನ್ನೊಂದು 40-50 ವರ್ಷದಲ್ಲಿ ಎಲ್ಲ ಪ್ರಳಯ ಆಗಿ ಮುಚ್ಚೋಗೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕೆಂದರೆ ಭಾಳ ಅನ್ಯಾಯಗಳು ನಡೀತಾ ಇದೆ ಭಾಳ. ಅದಕ್ಕೆ ಈ ಥರ ಯಾಕೆಂದರೆ ಸಿನಿಮಾ ಮಾಧ್ಯಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜನಗಳಿಗೆ ತುಂಬ ಸುಲಭವಾಗಿ ಮುಟ್ಟುತ್ತೆ ಸಂದೇಶ. ಒಂಥರ ಈಗ ಸೀರಿಯಲ್ಗಳಾಗಿರ್ಬೋದು ಸಿನಿಮಾಗಳಾಗಿರ್ಬೋದು ಪ್ರತಿಯೊಬ್ಬರು ಒಂಥರ ಸಾಮಾನ್ಯ ಜನರು ಇದನ್ನು ನೋಡ್ತಾರೆ. ಆವಾಗ ಈಗ ಎಲ್ಲರಿಗೂ ಗೊತ್ತಿದೆ ಇವಾಗ ರೀಲ್ಸ್ ಅಂದ್ಕೊಂಡು ಹೆಣ್ಮಕ್ಳುಗಳು ಎಷ್ಟೊಂದು ಅಧ್ವಾನಗಳು ನಡೀತಾ ಇದೆ. ಖಂಡಿತ ಇದೊಂದು ಈ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ. ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಆ್ಯಂಡ್ ಈ ಪುಟ್ಟ ಮಗುದು ಟ್ಯಾಲೆಂಟ್ ಎಲ್ಲರೂ ನೋಡಿದ್ದಾರೆ. ಅದನ್ನು ನೋಡೋಕ್ಕೆ ಅಂತಲೇ ಜನಗಳು ಬರ್ತಾರೆ ಅಂದ್ಕೊಂಡಿದ್ದೀನಿ. ಆ ಜನಗಳು ಬಂದಾಗ ನನಗನ್ಸುತ್ತೆ ಅವ್ರಿಗೆ ಈ ಥರ ಪರಿಸರದ ಕಾಳಜಿ ಒಂಥರ ಹುಟ್ಟಿ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಈ ಸಿನಿಮಾದಲ್ಲಿ ಎಲ್ಲ ಲಕ್ಷ್ಮಣರಾವ್ ಅವರು ಸಂಗೀತ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ತುಂಬ ಅದ್ಭುತವಾಗಿ ಇರುತ್ತೆ. ಯಾಕೆಂದರೆ ಅವ್ರದ್ದು ಒಂದೊಂದು ಗೀತೆಗಳೂ ಸಿಕ್ಕಾಪಟ್ಟೆ ಅರ್ಥಗರ್ಭಿತವಾಗಿರುತ್ತೆ. ಸೊ ನನಗೂ ತುಂಬ ಕುತೂಹಲ ಇದೆ ಈ ಸಿನಿಮಾ ಹೇಗೆ ಬರುತ್ತೆ ಅಂತ ಹೇಳೋಕ್ಕೆ. ಅದಕ್ಕೆ ನಿಮಗೆಲ್ಲ ಪತ್ರಕರ್ತರಿಗೆ ಧನ್ಯವಾದಗಳು. ಮತ್ತು ಇಲ್ಲಿ ಶೂಟಿಂಗ್ ಮಾಡ್ತೀನಿ ಹೋಗ್ಬಿಟ್ಟು ಆ್ಯಕ್ಟ್ ಮಾಡೋಕ್ಕೆ ಅಂತ ಆ ಥರ ಅಲ್ಲ. ಆ್ಯಕ್ಚುಲಿ ನಾನು ಫ್ಲೋರಿಸ್ಟ್ ಆಗಿದೆ, ಲ್ಯಾಂಡ್ಸ್ಕೇಪರ್ ಆದ, ಇವಾಗ ಪರಿಸರವಾದಿ. ಸೊ ಹಾಗಾಗಿ ನನ್ನ ಮಕ್ಕಳು ನಿತಿನ್ ಕಾಮತ್ ನಿಖಿಲ್ ಕಾಮತ್ ಅಂತ ತುಂಬ ಬಿಲಿಯನಿಯರ್ಸ್ ಆಫ್ ಇಂಡಿಯಾ, ಯಂಗೆಸ್ಟ್ ಬಿಲಿಯನಿಯರ್ಸ್ ಆಫ್ ಇಂಡಿಯಾ. ಅವರು ಅಷ್ಟೇ ಅವರ ಆಸೆ ಏನಿತ್ತೋ ಅದರಲ್ಲೇ ಮುಂದೆ ಬಂದರು. ಅದಕ್ಕೆ ಮಕ್ಕಳಿಗೆ ಏನು ಆಸೆ ಇದೆಯೋ ಅದರಲ್ಲೇ ಮುಂದೆ ಬರೋಕ್ಕೆ ತಂದೆ ತಾಯಿಗಳು ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಭಾಳ ನನ್ನ ಎಲ್ಲ ಪೇರೆಂಟ್ಸ್ಗಳು ಅದನ್ನೇ ಹೇಳೋದು. ಈ ಮಗು ಪರಿಸರದ ಮೇಲೆ ಆಸೆ ಇದ್ದರೆ ಆ ಪರಿಸರದ ರಿಲೇಟೆಡೇ ಓದಿಸ್ಬೇಕು. ಆ ಥರ ಯಾವ ಮಕ್ಕಳಿಗೆ ಏನು ಆಸೆ ಇರುತ್ತೋ ಅದನ್ನು ಹುಡುಕಿ ಪೇರೆಂಟ್ಸ್ ಇದು ಮಾಡಬೇಕು. ಇವತ್ತಿನ ದಿನ ನನ್ನ ಮಕ್ಕಳನ್ನ ನಾನು ಬೇರೆ ಅವ್ರಿಗೆ ಇಷ್ಟ ಇಲ್ಲದಿರೋ ಸಬ್ಜೆಕ್ಟಿಗೆ ಕೋರ್ಸ್ ಮಾಡಿದ್ದಿದ್ರೆ ಇವತ್ತಿನ ದಿನ ನಮ್ಮ ದೇಶಕ್ಕೆ ಅವರಿಬ್ಬರು ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ತುಂಬ ಪ್ರೌಡಾಗಿ ಹೇಳ್ಕೊಳ್ತೀವಿ. ಅದು ನನಗೆ ಅದು ಆಗ್ತಿರಲಿಲ್ಲ ಅಂತಿದ್ದೀನಿ. ಏನೋ ಒಂದು ರೀತಿಯಲ್ಲಿ ಈ ಸಿನಿಮಾದ ತತ್ವ ನನಗೆ ಭಾಳ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಬಂದಿದ್ದೀನಿ, ಇಲ್ಲಿ ಒಂದು ಪಾತ್ರ ನಿರ್ವಹಿಸಕ್ಕೆ ಬಂದಿದ್ದೀನಿ. ಸೊ ಎಲ್ಲರಿಗೂ ಎಲ್ಲ ಹೀರೋಯಿನ್ಗಳು ಮತ್ತು ಪ್ರೊಡ್ಯೂಸರ್, ಡೈರೆಕ್ಟರ್, ನಮ್ಮ ಲಕ್ಷ್ಮಣರಾವ್ ಸಂಗೀತ ಅಂತ ಗ್ಯಾರಂಟಿ ಹಿಟ್ ಆಗುತ್ತೆ ಅಂತಿದ್ದೀನಿ. ನನಗೂ ಕ್ಯೂರಿಯಾಸಿಟಿ ಇದೆ ಕೇಳೋಕ್ಕೆ. ಅವರು ಸಂಗೀತಗಾರರು ಇಂಥ ದೊಡ್ಡ ಸಂಗೀತಗಾರರು ಮಾಡಿದ್ದಾರೆ. ಸೊ ನನಗೆ ಎಲ್ಲರಿಗೂ ಒಳ್ಳೆಯದಾಗಿ. ಸ್ಪೆಷಲಿ ನಾನು ಇಲ್ಲಿ ಕಲಾವಿದೆ ಆಗೋಕ್ಕೆ ನನ್ನ ತಾಯಿ ಕಾರಣ. ಅವ್ರ ಕನಸಾಗಿತ್ತು ಇದು. ಅವರು ಆಗ ಕಲಾವಿದೆ ಆಗಬೇಕು, ಡ್ಯಾನ್ಸರ್ ಆಗಬೇಕು ಅಂತ ಕನಸು ಮಾಡ್ತಿದ್ರು. ಬಟ್ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಅವ್ರ ಕನಸು ನಾನು ಇವತ್ತು ಈಡೇರಿಸಿದೆ. ಸೊ ಇದು ಹಾಗೇ ತನ್ನ ಮಕ್ಕಳು ಕಲಾವಿದರಾಗಬೇಕು ಅಂತ ತಂದೆ ತಾಯಿ ಎಷ್ಟೆಲ್ಲ ಕಲಾವಿದರಂತ ಹೇಳೋದಕ್ಕಿಂತ ಫೇಮಸ್ ಆಗಬೇಕು ಅನ್ನೋದು ಅವ್ರ ಕನಸಾಗಿರುತ್ತೆ. ಸೊ ಇದು ಅದೇ ಲೈನಿಂದ ತೊಗೊಂಡು ಹೋಗ್ತಾ ಇದ್ದಾರೆ ಸಿನಿಮಾನ. ತುಂಬ ಖುಷಿ ಇದೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ಲಿ ಆಪರ್ಚುನಿಟಿ. ಒತ್ತಡವಾಗಿ ಕೊಡುವಂಥ ಪೇರೆಂಟ್ ಆಗೇ ಇರ್ತೀನಿ. ಬಟ್ ಅದು ರಿಯಲಿ ಪೇರೆಂಟ್ಸ್ಗೂ ಒಂದು ಒಳ್ಳೆ ಮೆಸೇಜ್ ಇರುವಂಥದ್ದು, ಮಕ್ಕಳಿಗೂ ಒಂದು ಮೆಸೇಜ್ ಇರುವಂತಹ ಪಾತ್ರ. ಡೆಫಿನೆಟ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಹೇಳಿದ್ದಾರೆ. ಹಾಂ ಸರ್. ಬಟ್ ನನಗೆ ಚಿಕ್ಕ ವಯಸ್ಸಿಂದ ಟಾರ್ಚರ್ ಅಂತೂ ಕೊಟ್ಟಿಲ್ಲ. ನನಗೆ ಎಜುಕೇಷನ್ ಮಾಡಿಸಿದ್ರು. ನಂತರ ನನ್ನ ಇಂಟ್ರೆಸ್ಟ್ ಮೇಲೇ ಅವ್ರು ಕಳಿಸ್ಕೊಟ್ರು ಸರ್. ಥ್ಯಾಂಕ್ ಯು. ನನ್ನ ಮಗಳು ಸೂಪರ್ ಸ್ಟಾರ್ ಸಿಂಗನ ಬೆಂಬಲ ನಿಂತು
ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ವೇದಿಕೆಯಲ್ಲಿರೋ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರಗಳು. ಇವತ್ತು ನಾನೇನಾದರೂ ಈ ಒಂದು ಚಿತ್ರದಲ್ಲಿ ಭಾಗಿಯಾಗಿದ್ದೀನಿ ಅಂದರೆ ಅದಕ್ಕೆ ಪ್ರಮುಖವಾಗಿ ನಮ್ಮ ಮೇಕಪ್ ಕುಮಾರಣ್ಣನೇ ಕಾರಣ. ಯಾಕೆಂದರೆ ಅವರ ನನ್ನ ನಂಟರು 2010ರಿಂದ 14ವರೆಗೂ ನನಗೆ ಅವರು ಉದಯ ಟಿ ವಿ ಬರ್ತಿದ್ದ ಮಹಾಭಾರತ ಧಾರಾವಾಹಿಯಲ್ಲಿ ನಾನು ದುರ್ಯೋಧನಾಗಿ ಮಾಡಿದ್ದೆ. ಅದಕ್ಕೆ ಮೇಕಪ್ ಸಂಪೂರ್ಣವಾಗಿ ಮಾಡಿದಂಥದ್ದು ನಮ್ಮ ಕುಮಾರಣ್ಣ. ಹಾಗಾಗಿ ಅವರ ಮೇಲಿದ್ದಂತಹ ಒಂದು ಗೌರವ, ಸಿನಿಮಾ ಮೇಲಿರುವಂತಹ ಗೌರವ ಇವತ್ತು ಈ ಸಿನಿಮಾನ ನಾನು ಮಾಡೋದಕ್ಕೆ ಕಾರಣ. ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಇಷ್ಟು ದಿನ ನೀವು ಖಳನಾಯಕ ನಟನಾಗಿ ನಾನು ನೋಡ್ಕೊಂಡ್ಬಂದಿದ್ದೀರ. ವಿಭಿನ್ನವಾದಂತಹ ಪಾತ್ರಗಳಲ್ಲಿ ವಿಭಿನ್ನವಾದಂತಹ ಗೆಟಪ್ಸ್ಗಳಲ್ಲಿ ನೀವು ನಾನು ನೋಡಿದ್ದೀರ. ಆದರೆ ಈ ಸಿನಿಮಾದಿಂದ ನಾನು ನನ್ನನ್ನಾಗಿ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈಗಾಗಲೇ ನಿರ್ದೇಶಕರು, ಹೀರೋನೆಲ್ಲ ಮಾತಾಡಿದರೆ ಸಿನಿಮಾದ ಬಗ್ಗೆ. ಸಿನಿಮಾದಲ್ಲಿ ನಾವು ಹೇಳಿಕೊಟ್ಟಿರುವಂಥ ಸಂದೇಶ ಎಲ್ಲರಲ್ಲೂ ಕೂಡ ಅವರಿಗೆ ಒಂದು ಆಸಕ್ತಿ ಅನ್ನೋದಿರುತ್ತೆ. ಅದರಲ್ಲಿ ಅವರಿಗೆ ನಾವು ಪೇರೆಂಟ್ಸ್ ಆಗಿ ಅವರಿಗೆ ಆ ಮಕ್ಕಳಿಗೆ ಅದರಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಿ ಆ ಒಂದು ಏನು ಅವ್ರಿಗೆ ಆಸಕ್ತಿ ಇರುತ್ತೆ ಅದರಲ್ಲಿ ನಾವು ಪ್ರೋತ್ಸಾಹ ನೀಡಬೇಕು ಅನ್ನೋದು ಒಂದು ಪ್ರಮುಖವಾದಂತಹ ಒಂದು ಕಾರಣ ಸಂದೇಶ ಈ ಸಿನಿಮಾದಲ್ಲಿ. ಒತ್ತಡವನ್ನು ಮಕ್ಕಳಿಗೆ ಹೇಳಿದೆ. ಈಗ ನಮ್ಮದು ಕೂಡ ನಮ್ಮ ತಂದೆ ತಾಯಿ ಒತ್ತಡ ಏರಿದ್ರೆ ಏನೇನೋ ಆಗ್ತಿತ್ತು. ಬಟ್ ನಮಗೆ ಆಯಿತು ನೀವೇನು ಮಾಡ್ತೀರಾ ಮಾಡಿ ಅಂತ ಅದನ್ನು ಬಿಟ್ಟಿದ್ದಕ್ಕೆ ಇವತ್ತೇನೋ ಒಂದು ಸೇವೆ ಅಂತ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡು ನಾವು ಬಂದಿದ್ದೀವಿ. ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಈ ಥರ ಒಂದು ಸಂದೇಶ ಇಟ್ಕೊಂಡು ನಿರ್ದೇಶಕರ ಮೊದಲನೆಯ ಸಿನಿಮಾ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇಡೀ ನನ್ನ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತೀನಿ. ಇದೇ ರೀತಿ ಕನ್ನಡ ಚಿತ್ರಗಳಿಗೆ, ಕಲಾವಿದರುಗಳಿಗೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಸದಾ ಇಲ್ಲಿ ಅಂತ ಕೇಳ್ಕೊಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಮಗಳಿಗೆ ಈ ಪಾತ್ರ ಸಪೋರ್ಟ್ ಮಾಡಲ್ಲ ಅಂತ ಅಲ್ಲ, ಒತ್ತಡ ಕೊಡಬೇಡ, ಅವಳಿಗೆ ಏನು ಆಸಕ್ತಿ ಇದೆ ಅದರಲ್ಲಿ ನಾವು ಪ್ರೋತ್ಸಾಹ ನೀಡೋಣ ಅಂತ ನನ್ನ ಪಾತ್ರ ಇದರಲ್ಲಿ ಫೈಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಫೇವ್ರೆಟ್ ರವಿ ಸರ್ ಒಂದು ಲಿರಿಕ್ಸ್ ಇದೆ. ಅವ್ರು ರವಿ ಕ್ರೇಜಿ ಸ್ಟಾರ್ ಅಂತ ಲಿರಿಕ್ಸ್ ಇದೆ, ನೀವೆಲ್ಲರೂ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ನಾನು ಹೋಗ್ತಾ ಇದ್ದೀನಿ, ಇವತ್ತು ಹಾಕ್ತೆ. ಶಾರ್ಟ್ ಓದ್ತೀನಿ. ನಾನಿವಾಗ ಸೆಕೆಂಡ್. ಮಮ್ಮ I like to read, I like to sing, I like to dance, I like to act, I like to model. ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಅದೇ ರೀತಿ ಚಿತ್ರೀಕರಣ ಶುರು ಮಾಡೋಣ ಅನ್ನೋದು ಎಲ್ಲ ಶುರು ಮಾಡಿದ್ವಿ. ಎಲ್ಲ ಬೆಂಗಳೂರಿನಲ್ಲೇ ಶೂಟಿಂಗ್ ಆಗುತ್ತೆ. ಅದರಿಂದ ನಮ್ಮ ಈ ಚಿತ್ರದ ನನ್ನ ಮಗ ಸೂಪರ್ ಸ್ಟಾರ್ ಮೇಲೆ ಎಲ್ಲ ಪ್ರತಿಯೊಬ್ಬರ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹೌದು, ಇದು ಕತೆ ಕೇಳಿದಾಗ ರಿಯಾಲಿಟಿ ಚಿಲ್ಡ್ರನ್ಸ್ ಪಿಕ್ಚರ್ ಮಾಡಬೇಕು ಅಂತ ನನಗೆ ಇಷ್ಟ ಇತ್ತು. ಆ ಕತೆ ಕೇಳಿದಾಗ ರಿಯಾಲಿಟಿ ಶೋ ನನಗೆ ಒಂಥರ ಎಲ್ಲ ರಿಯಾಲಿಟಿ ಶೋಗಳಲ್ಲೂ ನಾನು ಮೇಕಪ್ ಮಾಡ್ತಾಯಿರ್ತೀನಿ. ಕಥೆನೂ ಕೂಡ ಅದೇ ಥರ ಇತ್ತು, ಚೆನ್ನಾಗಿತ್ತು. ಅದರಿಂದ ನಾನು ಅದನ್ನು ಒಪ್ಕೊಂಡೆ. ಹಾಂ, ಅವರು ಫಸ್ಟ್ ಟೈಮ್ ಅಂದರೆ ಅವರು ಅಲ್ಲೇ ಒಂದು 30-40 ಚಿತ್ರಗಳಿಗೆ ಅವರು ಎಡಿಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಅವರಿಗೆ ಗೊತ್ತು. ಆ ಒಂದು ನಂಬಿಕೆಯಿಂದ ಅವ್ರಿಗೆ ಡೈರೆಕ್ಷನ್ ಈ ಮೊದಲನೇ ಚಿತ್ರನ ಕೊಟ್ಟಿದ್ದೀನಿ. ಅವರು ಈ ಚಿತ್ರನ ನಿಭಾಯಿಸ್ತಾರೆ ಅಂತ ನನಗೆ ನಂಬಿಕೆ. ಈ ಫಿಲ್ಮ್ ಅಂತ ನಾನು ಡೈರೆಕ್ಷನ್ ಮಾಡಿದ್ರೆ ಮಾಡಬಾರ್ದು ಅಂತ ಜಡ್ಜ್ ಜೂರಿ ಬೇಕು ಅಂತ ನೀವು ಬರ್ತೀರಾ ಅಂತೇಳಿ. ಆ್ಯಕ್ಚುಲಿ ಡೀಟೇಲ್ಸ್ ನಂಗೆ ಗೊತ್ತಿರಲಿಲ್ಲ, ಬಟ್ ಇವತ್ತು ಬಂದ ಮೇಲೆ ಎಲ್ಲ ಕೇಳ್ತಾ ಇದ್ದೀನಿ.
ಈ ವಿಷಯ ಏನಿದೆಯಲ್ಲ ಇದು ನನ್ನ ಬಹಳ ಹೃದಯ ಸಮೀಪವಾದದ್ದು. ಯಾಕಂದರೆ ಬಹುಶಃ ನಿಮ್ಗೆ ನಾನು ಯಾರು ಅಂತ ಗೊತ್ತಿಲ್ಲ, ಬಟ್ ಚಿಕ್ಕದಾಗಿ ಪರಿಚಯ ಕೊಡ್ತೀನಿ. ದಕ್ಷಿಣ ಭಾರತದಲ್ಲಿ ಮದುವೆ ಆದಮೇಲೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಕಿರೀಟ ಗೆದ್ಕೊಂಡು ಬಂದಂಥ ಮೊದಲೇ ಮಹಿಳೆ ನಾನು. ನನ್ನ ಟೈಟಲ್ ಕ್ಲಾಸಿಕ್ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಅಂತ ಹೇಳಿ 2015 ಗೆದ್ಕೊಂಡ್ಬಂದು 2016 ದಕ್ಷಿಣ ಭಾರತದಲ್ಲಿ ಯಾರು ನಮ್ಮ ಮಹಿಳೆಯರು ಹೋಗ್ತಿರ್ಲಿಲ್ಲ ಅಂಥೇಳಿ ಮಿಸಸ್ ಇಂಡಿಯಾ ಕರ್ನಾಟಕ ಅಂತ ಶುರು ಮಾಡಿಕೊಂಡು ಈಗ 10 ವರ್ಷದಲ್ಲಿ ನಾವು ನ್ಯಾಷನಲ್ ಪ್ಯಾಜೆಂಟ್ ಆಗಿ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಕಳಿಸ್ತಾ ಇದ್ದೀವಿ. ಈ ಜರ್ನಿಯಲ್ಲಿ ಎಲ್ಲರೂ ನಾನು ಕೇಳ್ತಾ ಇದ್ರು, ಬರೀ ಹೆಣ್ಮಕ್ಳಿಗೆ ಮಾಡ್ತೀರಾ, ಮಕ್ಳಿಗೆ ಮಾಡಲ್ವಾ ಅಂತ. ಆಕ್ಸಿಡೆಂಟಲಿ ಈ ಫಿಲ್ಮ್ ಬರೋಕ್ಕಿಂತ ಮುಂಚೆ ಮೊನ್ನೆ ತಾನೇ ನಾವು ಫಸ್ಟ್ ನ್ಯಾಷನಲ್ ಮಕ್ಕಳಿಗೋಸ್ಕರ ಶೋ ಮಾಡಿದ್ವಿ, ಆಸ್ಟ್ರಲ್ ಸ್ಟಾರ್ ಕಿಡ್ಸ್ ಅಂತ ಹೇಳಿ. 2 ವರ್ಷದ ಮಕ್ಕಳಿಂದ ಹಿಡ್ಕೊಂಡು 15 ವರ್ಷದ ಮಕ್ಕಳವರೆಗೂ ನಾವು ಶೋ ಮಾಡಿ ಆ್ಯಕ್ಚುಲಿ ಹೆಣ್ಮಕ್ಳಿಗಿಂತ ಮಕ್ಕಳೇ ಸ್ಟಾರ್ ಸ್ಟೀಲ್ ಮಾಡಿದ್ರು ಶೋನ. ಅಷ್ಟು ಚೆನ್ನಾಗಿ ವಾಕ್ ಮಾಡಿದರು. ಇವಾಗ ನೋಡ್ತಾ ಇರಬೇಕಾದ್ರೆ ಇವಳು ಮಗು ಅಷ್ಟು ನೀಟಾಗಿ ನನಗೆ ಆ್ಯಕ್ಟಿಂಗ್ ಇಷ್ಟ, ನನಗೆ ಸಿಂಗಿಂಗ್ ಇಷ್ಟ, ನಂಗೆ ಮಾಡಲಿಂಗ್ ಇಷ್ಟ ಅಂತ ಹೇಳಿದ್ರು. ಆವಾಗ ನನಗನ್ನಿಸ್ತು ಒಂದು ಕಾಲದಲ್ಲಿತ್ತು ನಮ್ಮ ನಮಗೆಲ್ಲ ನಮ್ಮ ಮಕ್ಕಳಿದ್ದಾಗ ಮಾಡಬೇಕು ಅಂತ. ಆದರೆ ನಮ್ಮ ಪೇರೆಂಟ್ಸ್ ಬಿಡ್ತಿರ್ಲಿಲ್ಲ. ಬೇರೆ ಸ್ಕೂಲ್ಗೆ ಹೋದ್ರು, ಮುಂದೆ ಡಾಕ್ಟ್ರ್ ಆಗು, ಇಂಜಿನಿಯರ್ ಆಗು ಅಂತ ಇದ್ದರು. ಆ ಕನಸು ಎಲ್ಲೋ ಮರಿಗೆ ಹೋಗಿದ್ದರಿಂದ ನಮ್ಮ ಮಕ್ಕಳ ಮೇಲೆ ನಾವು ಒತ್ತಡ ಹಾಕ್ಕೊಂಡು ಅವ್ರು ಮಾಡಲಿ, ಅವ್ರು ಗೆಲ್ಲಿ, ಅವ್ರು ಮುಂದೆ ಬರಲಿ ಅಂತ ಬಹುಶಃ ಎಲ್ಲೋ ಒತ್ತಡ ಹಾಕ್ತಿದ್ವಿ. ಯಾಕಂದ್ರೆ ನಾನು ಮಾಡಿದ್ದೀನಿ ನನ್ನ ಮಗಳಿಗೆ. ನನ್ನ ಸ್ಪೋರ್ಟ್ಸ್ ಇಷ್ಟ ಅಂತ ಅವ್ಳು ಸ್ಪೋರ್ಟ್ಸ್ ಹಾಕಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತ ಶಿ ವಾಸ್ ವೆರಿ ಗುಡ್. ಕೋಚ್ ಬಂದು ನನಗೆ ಹೇಳಿದರು, ಚೆನ್ನಾಗಿದ್ದಾಳೆ ಬಟ್ ಕಿಲ್ಲರ್ ಇನ್ಸ್ಟಿಂಕ್ಟ್ ಇಲ್ಲ ಅಂತ. ಒಂದೇ ಮಾತು ಅವಳಿಗೆ ಕೇಳಿದೆ, ಯಾಕಮ್ಮ ಚೆನ್ನಾಗಿ ಆಡ್ತಿಲ್ಲ ಅಂದರೆ ಅವಳು ಹೇಳಿದ್ದು, ನೀನು ಫೋರ್ಸ್ ಮಾಡಿ ಕರ್ಕೊಂಬರ್ತಾ ಇದೆಯಾ ಅದಕ್ಕೆ ಬಂದೆ ಅಂತ. ಅದೇ ಲಾಸ್ಟ್ ಅವಳಿಗೆ ನಾನು ಹೇಳಿದ್ದು, ನಿಮ್ಮ ಮೇಲೆ ನಾನು ಫೋರ್ಸ್ ಮಾಡಲ್ಲಮ್ಮ, ನಿಂಗೆ ಏನು ಬೇಕು ಮಾಡು ಅಂತ. ಅದೊಂದು ಬುದ್ಧಿ ನಾವು ಒಂದು ಲೆವೆಲಿಗೆ ಬಂದಮೇಲೆ ಕಲಿತೀವಿ. ಚಿಕ್ಕವರಿದ್ದಾಗ ಗೊತ್ತಾಗಲ್ಲ ನಮಗೆ, ಪುಷ್ ಮಾಡ್ತಾ ಹೋಗ್ತೀವಿ, ಮಾಡು, ಡೂ ವೆಲ್, ಓದು, ಇದು ಮಾಡು ಅಂತ. ಬಟ್ ಎಲ್ಲೂ ಒಂಥರ ಮಕ್ಕಳಿಗೆ ಅದು ಮನಸ್ಸಲ್ಲಿ ಪ್ರೆಷರ್, ತಾಯಿಗೆ ಖುಷಿ ಪಡಿಸ್ಬೇಕು ಅಂತಲೇ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಫ್ರೀಡಮ್ ಇಲ್ಲ ಅಂತ. ಯಾಕಂದರೆ ಅದು ಅವ್ರಿಗೆ ಗೊತ್ತಾಗೋದು 15-16 ಬಂದಮೇಲೆ ನಮ್ಮ ಪೇರೆಂಟ್ಸ್ ನಂಗೆ ಫ್ರೀಡಮ್ ಕೊಟ್ಟಿಲ್ಲ, ನನಗೆ ಆಸೆ ಬೆಲೆ ಕೊಟ್ಟಿಲ್ಲ ಅಂತ. ಆ ಸಬ್ಜೆಕ್ಟ್ನ ನೀವು ಟಚ್ ಮಾಡಿದರೆ ಈ ಫಿಲ್ಮಲ್ಲಿ ಅಂದರೆ ಬಹಳ ಖುಷಿ ಆಗ್ತಾಯಿದೆ. ಈ ಮೊನ್ನೆ ನಾನು ಶೋ ಮಾಡಿದಾಗ ಮಕ್ಕಳು ಕೆಲವರು ಅಂತ ಇದ್ರು, ಮಾಮ್ ಐ ಲವ್ ಮಾಡಲಿಂಗ್ ಅಂತ. ಬಟ್ ಲವಿಂಗ್ ಬೇರೆ, ಅದರ ಮೇಲೆ ಪರಿಶ್ರಮ ಪಟ್ಟು ಅದನ್ನು ಸಾಧಿಸೋದೇನಿದೆಯಲ್ಲ ಅದು ಬಹಳ ಕಷ್ಟದ ರೂಟು. ನಾವು ನೋಡ್ತೀವಿ ಮಾಡೆಲ್ಸ್ನ, ಸಕ್ಸಸ್ಫುಲ್ ಮಾಡೆಲ್ಸ್ ಅಂತ, ಅಲ್ಲಿ ಸುಮ್ಮನೆ ಸಕ್ಸಸ್ಫುಲ್ ಆಗಲ್ಲ ಅವರು. ಅದಕ್ಕೆ ಎಷ್ಟು ಪರಿಶ್ರಮ ಬೇಕು ಅದನ್ನು ಗೊತ್ತಾಗ. ನಾನು ಟ್ರೈನಿಂಗ್ ಮಾಡ್ತೀನಿ ಮಾಡಲಿಂಗಲ್ಲಿ, ಮಕ್ಕಳಿಂದ ಹಿಡ್ಕೊಂಡು ಎಲ್ರಿಗೂ. ಅದು ದಿನನಿತ್ಯ ನೀವು ಹೆಂಗೆ ಶಾಲೆಗೆ ಓದ್ತೀರಾ ಅದೇ ಪರಿಶ್ರಮ ಬೇಕಾಗತ್ತೆ. ಆ ಸೆನ್ಸಿಟಿವ್ ಟಾಪಿಕ್ ಅದು. ಆಮೇಲೆ ಇವಾಗಿನ ಅಪ್ ಟು ಡೇಟ್ ಟಾಪಿಕ್ ಅಂತೀವಿ, ಯಾಕಂದ್ರೆ ಎಲ್ಲರೂ ಅವ್ರ ಮಕ್ಕಳು ಮಾಡೆಲ್ಸ್ ಆಗಲಿ ಅಂತ ನೋಡ್ತಾ ಇದ್ದಾರೆ. ಅದನ್ನು ಟಚ್ ಮಾಡಿದ್ರಿಂದ ಬಹುಶಃ ಎಲ್ಲ ಪೇರೆಂಟ್ಸಿಗೂ ಇದನ್ನು ವೆಂಕಟೇಶ್ ಅವರು ಅಂತೂ ನಾನು ಭಾಳ ಅರ್ಜೆಂಟಾಗಿ ಹೇಳಿಬಿಟ್ಟೆ, ಅವರಿಗೆ ಟೈಮೂ ಕೊಡಲಿಲ್ಲ. ಇದೇ ಥರ ನಮ್ಮದು ಈ ಟೀಮು ರೆಡಿ ಆಗಿರೋದು. ವಿಶೇಷ ಅಂದರೆ ಸುಮಾರು ಅವರು ರೀಸೆಂಟಾಗಿ ಮಂಕುತಿ ಮಣಕ್ಕಾಗ ರಿಲೀಸ್ ಮಾಡಿದರು. ಮೊದಲು ಇನ್ನೊಂದು ಈ ವರ್ಷ ನನಗೆ ಸಿನಿಮಾ ಆಗಬೇಕಂದ್ರು. ಇವರು ನಿರ್ದೇಶಕರೇನಿದ್ದಾರೆ, ಸುಮಾರು ನಾನು 4-5 ವರ್ಷದಿಂದ ಅವರು ನಿರ್ದೇಶನ ಕೊಡೀನಿ. ಅವರು ಒಂದು ಒಳಗಡೆ ಇರುವಂಥ ಈ ನಿರ್ದೇಶನದ ಬಗ್ಗೆ ಒಂದು ಗುಣ ನೋಡ್ಕೊಂಡು ಬಂದಿದ್ದೆ ನಾನು. ಸ್ವಲ್ಪ ಭಾಳ ತಾಳ್ಮೆ ಪರೀಕ್ಷೆ ಮಾಡಿದ್ದೀನಿ. ಆಮೇಲೆ ಅವ್ರು ನಾನು ತುಂಬ ಬೇರೆ ಎಡಿಟಿಂಗ್ ವರ್ಕ್ ಎಲ್ಲ ಕೊಟ್ಟು ಕೆಲಸ ನೋಡಿದ್ರು. ಮಾಡೋ ಒಂದು ಗುಣ ಇದೆ ಅನ್ನೋದಕ್ಕೆ ಸ್ವಲ್ಪ ಒಂದು ಚಾನ್ಸ್ ಕೊಡೋಣ ಅಂತ ಅವ್ರ ಮುಖಾಂತರ ನಮಗೆ ರೇವತಿ ಕಾಮತ್ ಮೇಡಮ್ ಅವ್ರು ಬಂದರು. ಹೀಗೆ ಈ ಟೀಮ್ ಬಿಲ್ಡ್ ಆಗಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಎಲ್ಲರೂ ಹೀಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ರವೀಂದ್ರ ಸೊಲ್ಯಾನಿ ಸರ್ ನಮಗೆ, ರೇಷನ್ ಆಗಬೇಕು, ವಿಕಾಸ್ ಅವರು ನಮಗೆ, ನಮ್ಮ ಎಲ್ಲ ಸಿನಿಮಾಗಳು ಇದ್ದೇ ಇರ್ತಾರೆ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಎಲ್ರಿಗೂ ಧನ್ಯವಾದ.